ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕರೇ ಮತ್ತು ಮುಖ್ಯೋಪಾಧ್ಯಾಯರೇ, ಪ್ರಮೋಷನ್ ಕೊಡೋಕ್ಕಿಂತ ಮೊದಲು ನಾವು ಇಲ್ಲಿ 3 ಮುಖ್ಯವಾದಂಥ ಕಾರ್ಯಗಳನ್ನು SATSನಲ್ಲಿ ಮಾಡಬೇಕಾಗಿರುತ್ತದೆ. ಯಾವ 3 ಮುಖ್ಯವಾದಂಥ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ CC ರಿಸಲ್ಟನ್ನು ಎಂಟ್ರಿ ಮಾಡಬೇಕು. FA ಮತ್ತು SA CC ರಿಸಲ್ಟ್ಗಳನ್ನು SATS ತಂತ್ರಾಂಶದಲ್ಲಿ ಎಂಟ್ರಿ ಮಾಡಬೇಕು. ಎರಡನೇದಾಗಿ ತಿಂಗಳವಾರು ಹಾಜರಾತಿಯನ್ನು ಎಂಟ್ರಿ ಮಾಡಬೇಕು. ಪ್ರತಿ ಮಗುವಿನ ತಿಂಗಳವಾರು ಹಾಜರಾತಿಯನ್ನು ನಾವು SATS ತಂತ್ರಾಂಶದಲ್ಲಿ ಎಂಟ್ರಿ ಮಾಡಬೇಕು. ಹಾಗೂ ಮೂರನೇದಾಗಿ ಪ್ರತಿ ಮಗುವಿನ B ಪಾರ್ಟ್ ಗ್ರೇಡ್ಗಳನ್ನು ಎಂಟ್ರಿ ಮಾಡಬೇಕು. ಈ 3 ಮುಖ್ಯವಾದಂಥ ಕಾರ್ಯಗಳನ್ನು ಮಾಡಿದ ಮೇಲೆ ನಾವು ಪ್ರತಿ ಮಗುವನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡಬೇಕು. ಪ್ರಮೋಟ್ ಮಾಡುವ ವಿಧಾನವನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ತಿಳಿಯುತ್ತಾ ಹೋಗೋಣ. ಯಾವುದಾದ್ರೂ ಒಂದು ಬ್ರೌಸರ್ನಲ್ಲಿ SATS ಕರ್ನಾಟಕ ತಂತ್ರಾಂಶವನ್ನು ಶಾಲಾ ಲಾಗಿನ್ ಆಗಿ ಸ್ಕೂಲ್ ಲಾಗಿನ್ ಆಗಿ ಇಲ್ಲಿ ಸ್ಕ್ರಾಲ್ ಮಾಡುತ್ತಾ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರಮೋಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಪ್ರಮೋಷನ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಆವಾಗ 2 ಆಪ್ಷನ್ಗಳು ನಮಗೆ ಕಾಣಿಸುತ್ತವೆ. ಪ್ರಮೋಟ್ ಸ್ಟೂಡೆಂಟ್, ಡಿಟೈನ್ ಸ್ಟೂಡೆಂಟ್. ಪ್ರಮೋಟ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಮೋಟ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ ಬೈ ಡಿಫಾಲ್ಟ್ ಆಗಿ ಎಲ್ಲ ಆಪ್ಷನ್ಗಳು ಎಂಟ್ರಿ ಆಗಿರುತ್ತದೆ. ಇಲ್ಲಿ ನಾವು ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಇದ್ದಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡಬೇಕು. ನಮ್ಮ ಕ್ಲಾಸಿನ ಯಾವ ಕ್ಲಾಸನ್ನು ಪ್ರಮೋಟ್ ಮಾಡಬೇಕಲ್ಲ ಆ ಕ್ಲಾಸನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಾನು ಉದಾಹರಣೆಗಾಗಿ 2ನೇ ತರಗತಿಯನ್ನು ತೆಗೆದುಕೊಳ್ಳುತ್ತೇನೆ. 2ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿದ ಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ 2ನೇ ತರಗತಿಯ ಮಕ್ಕಳ ಮಾಹಿತಿ ಓಪನ್ ಆಗುತ್ತದೆ. ಇಲ್ಲಿ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟ್ಯಾಂಡರ್ಡ್ ಮತ್ತು ಪ್ರಮೋಟ್ ಅಂತ ಒಂದು ಆಪ್ಷನ್ ಕೊನೆಗಿದೆ. ಪ್ರಮೋಟ್ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಎಲ್ಲ ಮಕ್ಕಳಿಗೂ ಚೆಕ್ ಬಾಕ್ಸ್ ಮೇಲೆ ಅದು ರೈಟ್ ಕ್ಲಿಕ್ ಆಗುತ್ತದೆ. ಕೊನೆಗೆ ಸಬ್ಮಿಟ್ ಬಟನ್ ಅಂತ ಒಂದು ಆಪ್ಷನ್ ಇದೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ಗಳು ಪ್ರಮೋಷನ್ ಆಗುತ್ತವೆ. ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಗ್ರೀನ್ ಮಾರ್ಕ್ ಬರುತ್ತದೆ. ಇದನ್ನು ನಾವು ಯಾವ ರೀತಿ ಚೆಕ್ ಮಾಡಬೇಕು ಅಂತಂದರೆ, ಪ್ರೆಸೆಂಟ್ ಸ್ಟ್ಯಾಂಡರ್ಡ್ಗೆ ಹೋಗಿ ಸೆಕೆಂಡ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಸ್ಕ್ರಾಲ್ ಮಾಡಿ. ಇಲ್ಲಿ ಕೊನೆಗೆ ಗ್ರೀನ್ ಇಂಕ್ನಲ್ಲಿ ಪ್ರಮೋಟೆಡ್ ಅಂತ ಆಪ್ಷನ್ ಬಂದಿರುತ್ತದೆ. ಈ ರೀತಿ ಪ್ರಮೋಟೆಡ್ ಅಂತ ಆಪ್ಷನ್ ಬಂದರೆ ಎಲ್ಲ ಮಕ್ಕಳು ಪ್ರಮೋಟ್ ಆಗಿದ್ದಾವೆ ಅಂತ ಅರ್ಥ. ಇದೇ ಪ್ರೊಸೆಸ್ಸನ್ನು ನಾವು ಎಲ್ಲ ತರಗತಿಗಳಿಗೆ ಅಪ್ಲೈ ಮಾಡಿಕೊಂಡು ಸ್ಟೂಡೆಂಟ್ಗಳನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡಬೇಕು. ಈ ರೀತಿ ಪ್ರಮೋಟ್ ಮಾಡಿದ ಮೇಲೆ ನಾವು ನೆಕ್ಸ್ಟ್ ಮಾಡ್ತಕ್ಕಂಥ ಕೆಲಸ ಏನು ಅಂತಂದರೆ, ಅಡ್ಮಿಷನ್ ಥ್ರೂ ಪ್ರಮೋಷನ್. ಆ ವಿಡಿಯೋವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಆಮೇಲೆ TC ಇಶ್ಯೂ ಮಾಡುವುದು ಹೇಗೆ ಎಂಬ ವಿಡಿಯೋವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.